Good morning, my dear students. See, in the earlier class, we have understood about how many classes should we have, then what should be the size of the each class like that. So, totally we can say that there we came to know about how to prepare the frequency distribution, isn't it? So, in that, firstly we came to know about how many classes should we have, alva? ಸೊ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಯಾವ ರೀತಿ ನಾವು ಪ್ರಿಪೇರ್ ಮಾಡಬೇಕು ಅಂದರೆ ಅಲ್ಲಿ ನಾವು ಬೇಸಿಕಲಿ 4 ಕ್ವೆಶನ್ಸ್ನ ನಾವಲ್ಲಿ ಅರ್ಥ ಮಾಡ್ಕೋಬೇಕು, 4 ಕಾನ್ಸೆಪ್ಟ್ಸ್ನ. ಅದರಲ್ಲಿ ಫಸ್ಟ್ ಒನ್ ಏನು ಹೇಳುತ್ತೆ ನಮಗೆ ಅಂದರೆ ಹೌ ಮೆನಿ ಕ್ಲಾಸಸ್ ಶುಡ್ ವಿ ಹ್ಯಾವ್, ನಮಗೆ ಎಷ್ಟು ಕ್ಲಾಸಸ್ ಇರಬೇಕು ಅನ್ನೋದು ನಾವು ತಿಳ್ಕೊಬೇಕಲ್ವಾ. ಸೊ ನಮಗೆ ಕ್ಲಾಸಸ್ ಗೊತ್ತಾಗಬೇಕು, ಎಷ್ಟು ಕ್ಲಾಸಸ್ ಇರಬೇಕು ಅಂತ ತಿಳ್ಕೊಬೇಕು ಅಂದರೆ ಫಸ್ಟ್ಲಿ ನಾವಲ್ಲಿ ರೇಂಜ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ. ಸೊ ಬಿಫೋರ್ ನೋಯಿಂಗ್ ದ ಕ್ಲಾಸಸ್ there we have to understand about the calculation of range. Then how do we calculate this range? See, range can be calculated by taking the difference between the highest number and the smallest number, isn't it? So by taking the difference between highest value and the smallest value, that is the difference between the largest and smallest value gives what? Range alva. First ನಾವು ರೇಂಜ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಲ್ಲಿ, ಯಾರು ಲಾರ್ಜೆಸ್ಟ್ ನಂಬರ್ ಇದೆಯೋ ಅದು ಮತ್ತು ಸ್ಮಾಲೆಸ್ಟ್ ನಂಬರ್ ಯಾವುದಿದೆಯೋ ಅದೆರಡೂ ಡಿಫ್ರೆನ್ಸ್ ತೊಗೊಂಡಾಗ ನಮಗೆ ಏನು ಸಿಗುತ್ತೆ? ರೇಂಜ್ ಅಲ್ವಾ. ರೇಂಜ್ ಗೊತ್ತಾದರೆ ನಮಗೆ ಅದಾದ ತಕ್ಷಣ ಲಾರ್ಜ್ ರೇಂಜ್ ಏನು ಹೇಳುತ್ತೆ ನಮಗೆ? ಎ ಲಾರ್ಜ್ ರೇಂಜ್ ಇಂಡಿಕೇಟ್ಸ್ ದ್ಯಾಟ್ ದ ವ್ಯಾಲ್ಯೂಸ್ ಆಫ್ ದ ವೇರಿಯೇಬಲ್ ಆರ್ ವೈಡ್ಲಿ ಸ್ಪ್ರೆಡ್ ಅಲ್ವಾ. ಸೊ ಎ ಸ್ಮಾಲ್ ರೇಂಜ್ ಇಂಡಿಕೇಟ್ಸ್ ವಾಟ್? ದ ವ್ಯಾಲ್ಯೂಸ್ ಆಫ್ ದ ವೇರಿಯೇಬಲ್ಸ್ ಆರ್ ಸ್ಪ್ರೆಡ್ ನ್ಯಾರೋಲಿ ಅಂತ ತೋರಿಸುತ್ತೆ ಅಲ್ವಾ. ಅದಾದ ನಂತರ ನಮಗೇನು ಗೊತ್ತಾಯಿತು? ರೇಂಜ್ ವ್ಯಾಲ್ಯೂ ಗೊತ್ತಿದೆ ಮತ್ತು ಕ್ಲಾಸ್ ಇಂಟರ್ವಲ್ ಗೊತ್ತಿದೆ ಅಂದರೆ ನಾವು ನಂಬರ್ ಆಫ್ ಕ್ಲಾಸಸ್ನ ಡಿಟರ್ಮೈನ್ ಮಾಡ್ಬೋದು ಅಲ್ವಾ. ಇದಕ್ಕೆ ನಮಗೆ ಬೇಸಿಕ್ ಕಾನ್ಸೆಪ್ಟ್ ಅಥವಾ ಬೇಸಿಕ್ ಈಕ್ವೇಷನ್ ಏನು ಗೊತ್ತಿರಬೇಕು ನಮಗಿಲ್ಲಿ ಅಂದರೆ ರೇಂಜ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕ್ಲಾಸಸ್ ಇಂಟು ಕ್ಲಾಸ್ ಇಂಟರ್ವಲ್ into class interval ಅಲ್ವಾ. ಇಲ್ಲಿ ರೇಂಜ್ ಅಂದರೆ ಗೊತ್ತಾಯಿತು. ರೇಂಜ್ ಏನು? ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಟೇಕಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ಲಾರ್ಜೆಸ್ಟ್ ವ್ಯಾಲ್ಯೂ ಆ್ಯಂಡ್ ದ ಸ್ಮಾಲೆಸ್ಟ್ ವ್ಯಾಲ್ಯೂ. ಓಕೆ, ಕ್ಲಾಸ್ ಇಂಟರ್ವಲ್ ಅಂದ್ರೇನು? ಕ್ಲಾಸ್ ಇಂಟರ್ವಲ್ಗೆ ಇನ್ನೊಂದು ನೇಮ್ ಏನು ಹೇಳ್ಬೋದು? ಕ್ಲಾಸ್ ವಿಡ್ತ್ ಅಲ್ವಾ. ಸೊ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ? ಬೈ ಟೇಕಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ದ ಲೋವರ್ ಕ್ಲಾಸ್ limit. So then we can get what? Class interval or class width value. So once you know the range and class interval value, easily we can calculate what? Number of classes alva. So ಹಾಗಾಗಿ ಏನು ಬರಿಬೋದು ನಾವಿಲ್ಲಿ? ಈ ಈಕ್ವೇಷನ್ನ ಯಾವ ರೀತಿ ರಿಅರೇಂಜ್ ಮಾಡ್ಕೋಬೋದು ನಂಬರ್ ಆಫ್ ಕ್ಲಾಸಸ್ನ ಡಿಟರ್ಮೈನ್ ಮಾಡಲಿಕ್ಕೆ ಅಂದರೆ ರೇಂಜ್ ಡಿವೈಡೆಡ್ ಬೈ ಕ್ಲಾಸ್ ಇಂಟರ್ವಲ್ ಈಸ್ ಈಕ್ವಲ್ ಟು ವಾಟ್? Number of classes. Okay, so once we know the range and the class interval, we can calculate the number of classes. Okay, when the class interval is known, okay, when the class interval is known, what happens? We can calculate the number of classes. Once the range and the class interval values are known for us, we can determine the number of classes. Okay, and we have understood that given the value of the range, if you choose a class interval that is too large, then the number of classes will be small. ಅಂದರೆ ಕ್ಲಾಸ್ ಇಂಟರ್ವಲ್ ಏನಾದರೂ ತುಂಬಾ ದೊಡ್ಡದಾಗಿದೆ, ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ ಲಾರ್ಜ್ ಆಗಿತ್ತು ಅಂದರೆ ನಂಬರ್ ಆಫ್ ಕ್ಲಾಸಸ್ ಕಡಿಮೆ ಆಗುತ್ತೆ. ಓಕೆ, ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ ಸ್ಮಾಲ್ ಆಗಿತ್ತು. ಓಕೆ, ಇಫ್ ದ ವ್ಯಾಲ್ಯೂ ಆಫ್ ದ ಕ್ಲಾಸ್ ಇಂಟರ್ವಲ್ ಈಸ್ ಸ್ಮಾಲ್, ದೆನ್ ದ ನಂಬರ್ ಆಫ್ ಕ್ಲಾಸಸ್ ವಿಲ್ ಬಿ ಮೋರ್. ಓಕೆ, ಸೊ ವೈಸ್ ವರ್ಸಾ ರಿಲೇಷನ್ಶಿಪ್, ದಟ್ ಈಸ್ ಇನ್ವರ್ಸ್ಲಿ ರಿಲೇಷನ್ಶಿಪ್ ವಿ ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, then even we have understood one example related to that. If the range and the class interval is given, then how to find out the number of classes ಅಲ್ವಾ. ಸೊ ಹಾಗಾದರೆ ಸೆಕೆಂಡ್ ಕ್ವೆಶನ್ ಏನು ನಾವು ಸೆಕೆಂಡ್ ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೇಕಾಗಿರೋದು? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಥವಾ ಅದನ್ನು ಪ್ರಿಪೇರ್ ಮಾಡಬೇಕು
ಅಂದರೆ ಅಲ್ಲೇನಪ್ಪ ಸೆಕೆಂಡ್ ಕ್ವೆಶನ್ ಅಂದರೆ ವಾಟ್ ಶುಡ್ ಬಿ ದ ಸೈಜ್ ಆಫ್ ಈಚ್ ಕ್ಲಾಸ್ ಅಲ್ವಾ. ಏನಲ್ಲಿ ಕ್ವೆಶನು ವಾಟ್ ಶುಡ್ ಬಿ ದ ಸೈಜ್ ಆಫ್ ಈಚ್ ಕ್ಲಾಸ್. ಸೊ ಅಗೇನ್ ನಾವಿಲ್ಲಿ ಈ ಇಕ್ವೇಷನ್ನ ಯೂಸ್ ಮಾಡ್ಕೋತೀವಿ ಅಲ್ಲಿ ಅಲ್ವಾ. ಸೊ ನಮಗೀಗ ಸೈಜ್ ಆಫ್ ಈಚ್ ಕ್ಲಾಸ್ ಬೇಕಾಗಿದೆ. ಪ್ರತಿಯೊಂದು ಕ್ಲಾಸಿಂದು ಕೂಡ ಸೈಜ್ ಏನಿರಬೇಕು. ಹಾಗಾದರೆ ಇಲ್ಲಿ ನಮಗೇನಾಗಿರುತ್ತೆ, ಈ ಮೇನ್ ಇಕ್ವೇಷನ್ ನೋಡೋಣ. ಇಲ್ಲಿ ಏನಿದೆ, ರೇಂಜ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಕ್ಲಾಸಸ್ ಇಂಟು ಕ್ಲಾಸ್ ಇಂಟರ್ವಲ್ ಅಲ್ವಾ. ಇಲ್ಲಿ ನಮಗೇನಾಗಿರುತ್ತೆ ಅಂದರೆ ರೇಂಜ್ ವ್ಯಾಲ್ಯೂ ಗೊತ್ತು, ನಂಬರ್ ಆಫ್ ಕ್ಲಾಸಸ್ ಗೊತ್ತು, ಹ್ಯಾವ್ ಟು ಫೈಂಡ್ ಔಟ್ ವಾಟ್ ಕ್ಲಾಸ್ ಇಂಟರ್ವಲ್ ಸೊ ದ್ಯಾಟ್ ವಿ ಕ್ಯಾನ್ ಡಿಟರ್ಮೈನ್ ವಾಟ್ size of each class. So hence I said that in order to know the size of each class, here we have to know the values of what range and the number of classes. Then we can determine the class interval value. Okay, again ee ratio tagobeku, range divided by number of classes gives what class interval ಅಲ್ವಾ. ಹಾಗಾದರೆ ನೆಕ್ಸ್ಟ್ ಈಗ ಥರ್ಡ್ ಕಾನ್ಸೆಪ್ಟ್ ಏನು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಪ್ರಿಪೇರ್ ಮಾಡಲಿಕ್ಕೆ ಅನ್ನೋದನ್ನ ಈ ಕ್ಲಾಸಲ್ಲಿ ಈಗ ತಿಳ್ಕೊಳ್ಳೋಣ. ಓಕೆ, ಸೊ ಥರ್ಡ್ ಕಾನ್ಸೆಪ್ಟ್ ಅಥವಾ ಥರ್ಡ್ ಕ್ವೆಶನ್ ಏನಪ್ಪ ಅಂದರೆ ಹೌ ಶುಡ್ ವಿ ಡಿಟರ್ಮೈನ್ ದ ಕ್ಲಾಸ್ ಲಿಮಿಟ್ಸ್. ಕ್ಲಾಸ್ ಲಿಮಿಟ್ಸ್ನ ಯಾವ ರೀತಿ ಕಂಡುಹಿಡಿಬೇಕು ನಾವು ಅನ್ನೋದನ್ನ ತಿಳ್ಕೊಬೇಕೀಗ. ಓಕೆ, how should we determine the class limits. How should we determine the class limits? See, when we classify the raw data of a continuous variable as a frequency distribution, we in effect group the individual observations into classes. So ಏನು ಕಂಟಿನ್ಯೂಸ್ ವೇರಿಯಬಲ್ ಇರುತ್ತೋ ಅದನ್ನು ನಾವು ಕ್ಲಾಸಿಫೈ ಮಾಡ್ತೀವಿ ಆಯಿತಾ. ಕ್ಲಾಸಿಫೈ ಮಾಡಿದಾಗ ನಮಗೇನು ಸಿಗುತ್ತೆ, ಕೆಲವೊಂದು ಅಬ್ಸರ್ವೇಷನ್ಸ್ನ ಕ್ಲಾಸಿಫೈ ಮಾಡಿದಾಗ ನಮಗೆ ಡಿಫ್ರೆಂಟ್ ಕ್ಲಾಸಸ್ ಸಿಗ್ತಾ ಹೋಗುತ್ತೆ ಅಲ್ವಾ. ಹಾಗಾದ್ರಲ್ಲಿ ಯಾವ ರೀತಿ ನಾವು ಕ್ಲಾಸ್ ಲಿಮಿಟ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ದ ವ್ಯಾಲ್ಯೂ ಆಫ್ ದ ಅಪರ್ ಕ್ಲಾಸ್ ಲಿಮಿಟ್ ಆಫ್ ಎ ಕ್ಲಾಸ್ ಇಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ದ ಕ್ಲಾಸ್ ಇಂಟರ್ವಲ್ ವಿತ್ ದ ವ್ಯಾಲ್ಯೂ ಆಫ್ ಲೋವರ್ ಕ್ಲಾಸ್ ಲಿಮಿಟ್. ಓಕೆ, ಸೊ ವಿ ಕ್ಯಾನ್ ಸೇ ದ್ಯಾಟ್ ದ ವ್ಯಾಲ್ಯೂ ಆಫ್ the value of the upper class limit the value of the upper class limit of a class is obtained by adding class interval to the value of lower class limit with the value of lower class limit of a class. ಓಕೆ, ಹಾಗಾದ್ರೆ ಈಗ ಒಂದು ಎಕ್ಸಾಂಪಲ್ ನೋಡೋಣ ಇದಕ್ಕೆ. ಆಫ್ ಎ ಕ್ಲಾಸ್ ಅಲ್ಲ, ಆಫ್ ದ್ಯಾಟ್ ಕ್ಲಾಸ್ ಅಂತ ಹೇಳ್ಬಿಟ್ಟು. ಸೊ ಹಾಗಾದ್ರೆ ಯಾವ ರೀತಿ ನಾವು ಲೋವರ್ ಕ್ಲಾಸ್ ಲಿಮಿಟಿಗೆ ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂನ ಆ್ಯಡ್ ಮಾಡಬೇಕು ಅಪ್ಪರ್ ಕ್ಲಾಸ್ ಲಿಮಿಟ್ ಬರಲಿಕ್ಕೆ ಅನ್ನೋದನ್ನ ಈಗ ಒಂದು ಎಕ್ಸಾಂಪಲ್ ಮೂಲಕ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಳ್ಳಿ. ಅಪ್ಪರ್ ಕ್ಲಾಸ್ ಲಿಮಿಟ್ ಆಫ್ ದ ಕ್ಲಾಸ್ ಈಸ್ this is a class 20 to 30. ಓಕೆ, ಸೊ 20 to 30 ಆಗಿರ್ಬೋದು ಆಯಿತಾ. ಇದಕ್ಕಿಂತ ಮುಂಚೆ ಏನಿರುತ್ತೆ 10 to 20.
ಅಲ್ವಾ, ಡಿಫ್ರೆಂಟ್ ಕ್ಲಾಸಸ್ ಇದೆ ಅಂದ್ಕೊಳ್ಳಿ. ಫಸ್ಟ್ ಈಗ ಈ ಎಕ್ಸಾಂಪಲ್ ತೊಗೊಳ್ಳೋಣ, ಆಯಿತಾ. ಸೊ ಈಗ ಈ ಎಕ್ಸಾಂಪಲ್ ನಾವು ನೋಡಿದ್ರೆ ಏನಾಗತ್ತೆ ಇಲ್ಲಿ ಅಂದರೆ 10 to 20 ಇಲ್ಲೇನು ಹೇಳ್ತಿದ್ದಾರೆ, ದ ವ್ಯಾಲ್ಯೂ ಆಫ್ ದ ಕ್ಲಾಸ್ ಲಿಮಿಟ್ ಆಫ್ ಅ ಕ್ಲಾಸ್ ಈಸ್ ಒಬ್ಟೈನ್ಡ್ ಬೈ ಆ್ಯಡಿಂಗ್ ಕ್ಲಾಸ್ ಇಂಟರ್ವಲ್ ವಿತ್ ದ ವ್ಯಾಲ್ಯೂ ಆಫ್ ದ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದ ಕ್ಲಾಸ್. ಈಗ ನಾನು ಈ ಎಕ್ಸಾಂಪಲ್ ತಗೋತೀನಿ, 10 to 20 ಅನ್ನೋದೊಂದು ಕ್ಲಾಸ್ ಇದೆ ಅಂದರೆ, ಓಕೆ. ಸೊ ಇಲ್ಲಿ ನನಗೆ ಅಪ್ಪರ್ ಕ್ಲಾಸ್ ಲಿಮಿಟ್ ಬರಬೇಕು ಅಂದರೆ ನಾನು ಏನು ಮಾಡಬೇಕಂತೆ, ಲೋವರ್ ಕ್ಲಾಸ್ ಲಿಮಿಟ್ ಏನು ವ್ಯಾಲ್ಯೂ ಇದೆ ಅಲ್ವಾ, ಅದಕ್ಕೆ ಕ್ಲಾಸ್ ಇಂಟರ್ವಲ್ನ ಆ್ಯಡ್ ಮಾಡಬೇಕು. ಕ್ಲಾಸ್ ಇಂಟರ್ವಲ್ ಅಥವಾ ಕ್ಲಾಸ್ ವಿಡ್ತ್ ಅಂದರೆ ಗೊತ್ತು ನಮಗೆ ಏನು, ಕ್ಲಾಸ್ ಇಂಟರ್ವಲ್ ಈಸ್ ಆಲ್ಸೋ ನೋನ್ ಆಸ್ ವಾಟ್, ಕ್ಲಾಸ್ ವಿಡ್ತ್ ಅಲ್ವಾ. ಸೊ ಕ್ಲಾಸ್ ವಿಡ್ತನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಅಂಡ್ ದ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಅಲ್ವಾ. ಸೊ ಕ್ಲಾಸ್ ವಿಡ್ತ್ ಅಂದ್ರೆ ಏನು ಅಂತ ಗೊತ್ತಿದೆ ತಾನೆ ನಮಗೆ. Earlier classes we have already understood about the meaning of class width and even the class interval meaning. Okay, class interval, or we can say it as what, class width. It is also called as what, class width. So how do we calculate this class width? Yes, it can be determined by taking the difference between what, difference between the upper class limit value and the lower class limit value alva. It is a difference between the upper class limit value and lower class ಲಿಮಿಟ್ ವ್ಯಾಲ್ಯೂ, ಹೌದಲ್ವಾ. ಸೊ ಹಾಗಾದ್ರೆ ಕ್ಲಾಸ್ ವಿಡ್ತ್ ಅಂದ್ರೆ ಏನು, ನಾವು ಅಪ್ಪರ್ ಕ್ಲಾಸ್ ಲಿಮಿಟ್ ಮತ್ತು ಲೋವರ್ ಕ್ಲಾಸ್ ಲಿಮಿಟ್ ಮಧ್ಯೆ ಡಿಫ್ರೆನ್ಸ್ನ ತೊಗೊಂಡಾಗ ಕ್ಲಾಸ್ ಇಂಟರ್ವಲ್ ಅಥವಾ ಕ್ಲಾಸ್ ವಿಡ್ತ್ ಅನ್ನೋ ವ್ಯಾಲ್ಯೂ ನಮಗೆ ಗೊತ್ತಾಗತ್ತೆ ಅಲ್ವಾ. ಇಲ್ಲಿ ನಮಗೇನಪ್ಪ, ಇಲ್ಲಿ ನಾವು ಯಾವ ರೀತಿ ಕ್ಲಾಸ್ ಲಿಮಿಟ್ ಕಂಡುಹಿಡಿಬೇಕು ಅಂದರೆ, ಫಸ್ಟ್ಲಿ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಯಾವ ರೀತಿ ಸಿಗುತ್ತೆ, ಒಂದು ಕ್ಲಾಸ್ ಇದೆ ಅಂದರೆ ಅಲ್ಲಿ ಅಂದರೆ, ಸೊ ನಾವು ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂಗೆ ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂನ ಆ್ಯಡ್ ಮಾಡಬೇಕು ಅಲ್ವಾ. ಬೈ ಆ್ಯಡಿಂಗ್ ದ ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ ಟು ದ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ದಟ್ ಕ್ಲಾಸ್ ವಿ ಕ್ಯಾನ್ ಒಬ್ಟೈನ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ. ಓಕೆ, ಸೊ ಇಲ್ಲಿ ಕ್ಲಾಸ್ ವಿಡ್ತ್ ಅಥವಾ ಕ್ಲಾಸ್ ಇಂಟರ್ವಲ್ ಎಷ್ಟಾಗುತ್ತೆ ಹೇಳಿ, ಅಪ್ಪರ್ ಕ್ಲಾಸ್ ಲಿಮಿಟ್ ಮತ್ತು ಲೋವರ್ ಕ್ಲಾಸ್ ಲಿಮಿಟ್ ಮಧ್ಯೆ ಡಿಫ್ರೆನ್ಸ್ ತಗೊಳ್ಳೋಣ. ಓಕೆ, ಸೊ ಕ್ಲಾಸ್ ಇಂಟರ್ವಲ್ ಯಾವ ರೀತಿ ಕಂಡುಹಿಡಿತಾ ಇದ್ದೀನಿ ನಾನಿಲ್ಲಿ, ಬೈ ಟೇಕಿಂಗ್ ದ ಡಿಫ್ರೆನ್ಸ್ ಬಿಟ್ವೀನ್ ವಾಟ್, ಅಪ್ಪರ್ ಕ್ಲಾಸ್ ಲಿಮಿಟ್ ಆ್ಯಂಡ್ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ. ಹಾಗಾದ್ರೆ 20 - 10 ಏನಾಗುತ್ತೆ, 10 ಅಲ್ವಾ. ಸೊ ಹಾಗಾದರೆ 10 ಈಸ್ ಅ ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ. ಲೋವರ್ ಕ್ಲಾಸ್ ಲಿಮಿಟ್ ಎಷ್ಟು, ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ ಈಸ್ ವಾಟ್ ಹಿಯರ್, ಇನ್ ದಿಸ್ ಕೇಸ್ ಇನ್ ದಿಸ್ ಕ್ಲಾಸ್ 10. ಓಕೆ, ಸೊ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಏನಿದೆ, ಲೋವರ್ ಕ್ಲಾಸ್ ಲಿಮಿಟ್ ಅಂದರೆ 10 ಇದೆ, ಹೌದಾ. ಸೊ ಲೋವರ್ ಕ್ಲಾಸ್ ಲಿಮಿಟಿಗೆ ಕ್ಲಾಸ್ ಇಂಟರ್ವಲ್ ಆ್ಯಡ್ ಮಾಡಿದ್ರೆ 10 + 10 ಎಷ್ಟಾಗುತ್ತೆ, 20. ಸೊ ಹಿಯರ್ ವಿ ಹ್ಯಾವ್ 20 ಆಸ್ ಅ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಅಲ್ವಾ. ಸೊ ದೇರ್ಫೋರ್ upper class limit value is equal to what, 20. ಓಕೆ, ಈ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು. ಹಾಗಾದರೆ ಲೋವರ್ ಕ್ಲಾಸ್ ಲಿಮಿಟ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ನಿಮಗೆ ಕ್ವೆಶನ್ ಬರುತ್ತೆ ಅಲ್ವಾ. ಸೊ ಲೋವರ್ ಕ್ಲಾಸ್ ಲಿಮಿಟ್ ಏನು ಮಾಡ್ತೀವಿ ಅಂದರೆ, ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್ ಫ್ರಮ್ 0. ಲೋವರ್ ಕ್ಲಾಸ್ ಲಿಮಿಟ್ ಅಂದರೆ ನಾವೇನು ಮಾಡಬೇಕಿಲ್ಲಿ ಈ ಕೇಸಲ್ಲಿ ಅಂದರೆ, 10 ಈಸ್ ಅ ಕ್ಲಾಸ್ ಇಂಟರ್ವಲ್ ಅಂದರೆ ಏನು ಮಾಡ್ತೀನಿ, ಸೊ ಬಿಫೋರ್ ದಿಸ್ ವಾಟ್ ಐ ಕ್ಯಾನ್ ಹ್ಯಾವ್ 0 to 10, that will be the first class, then second, then third will be this one. Here also the same thing alva, 20 - 30. After this 10 to 20 class interval we can have what, 20 to 30. Here also the same method can be applied, you can observe here. Okay, so class interval ಎಷ್ಟಪ್ಪ, 30 - 20 ಅಂದರೆ 10. ಓಕೆ, ಸೊ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಏನಿದೆ, 20. 20 + 10 ಅಂದರೆ ಎಷ್ಟಾಯಿತು, 30. ಸೊ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಸಿಕ್ತಲ್ವಾ. ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಹೆಂಗೆ ಕಂಡುಹಿಡಿಯೋದು ಗೊತ್ತಾಯಿತು, ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಕೂಡ ಯಾವ ರೀತಿ ತೊಗೋಬೇಕು ಅಂತ ಹೇಳಿದೆ. ಯಾವ ರೀತಿ ತೊಗೋಬೇಕು ನಾವು, ವಿ ಹ್ಯಾವ್ ಟು ಸ್ಟಾರ್ಟ್ ಇಟ್ ಫ್ರಮ್ 0. ಕ್ಲಾಸ್ ವಿಡ್ತ್ ಎಷ್ಟಿದೆ, ಕ್ಲಾಸ್ ಇಂಟರ್ವಲ್ ಎಷ್ಟಿದೆ, 10 ಇದೆ. ಸೊ ಹಂಗಾಗಿ ಫಸ್ಟ್ ಕ್ಲಾಸ್ ನಂಗೆ ಏನಾಗುತ್ತೆ,
0 to 10. ಅದಾದ ನಂತರ ಏನು ಬರುತ್ತೆ 10 to 20 ಆಮೇಲೆ 20 to 30. Like this we will be going on writing. Okay. So let me write one point here. How to decide the lower class limit of a class ಅಲ್ವಾ. ಅಪ್ಪರ್ ಕ್ಲಾಸ್ ಲಿಮಿಟ್ ಯಾವ ರೀತಿ ಅಂತ ಗೊತ್ತಾಯಿತು. ಆದರೆ ಲೋವರ್ ಕ್ಲಾಸ್ ಲಿಮಿಟ್ ಯಾವ ರೀತಿ ಇರುತ್ತೆ ಅಂತ ಹೇಳಿದೆ, ವಿ ಹ್ಯಾವ್ ಟು ಟೇಕ್ ಇಟ್ ಫ್ರಮ್ 0 ಅಂತ ಹೇಳಿದೆ ಅಲ್ವಾ. ಸೊ ದಟ್ ಈಸ್ ಟು ಸೇ we have to take from 0 to 10. ಓಕೆ. ಸೊ ಫಸ್ಟ್ ಕ್ಲಾಸ್ ಯಾವ್ದು ತಗೋಬೇಕು, 0 to 10 ತಗೋಬೇಕು. ಆಗ ನಿಮಗೆ ಕ್ವೆಶನ್ ಬರ್ಬೋದು, ಯಾಕೆ ಮ್ಯಾಮ್ 0 ಇಂದನೇ ತಗೋಬೇಕು, ವೈ ಹ್ಯಾಡ್ ಟು ಟೇಕ್ ಫಸ್ಟ್ ಕ್ಲಾಸ್ ಆಸ್ 0 to 10? It is because we choose a minimum value of the variable as a lower limit of the first class. Okay. It is because you may have your question why. ಯಾಕೆ ಅಂದರೆ ನಾವು ಮಿನಿಮಮ್ ವ್ಯಾಲ್ಯೂ ತಗೋಬೇಕು. ಮಿನಿಮಮ್ ಎಷ್ಟಿದೆ, 0 ಇಸ್ ದ ಮಿನಿಮಮ್ ವ್ಯಾಲ್ಯೂ ಅಲ್ವಾ. ಸೊ ಹಾಗಾಗಿ ಏನು ಬರಿಬೋದು ನಾವಿಲ್ಲಿ ಅಂದರೆ, ಇಟ್ ಈಸ್ ಬಿಕಾಸ್ we have to choose the minimum value of the variable. Minimum value of the variable as a lower limit of the first class. As the lower limit of the first class. As the lower limit of the first class. ಓಕೆ. ಹಾಗಾದರೆ ಇಲ್ಲಿ ನಮಗೆ ಹೌ ಟು ಡಿಟರ್ಮೈನ್ ಕ್ಲಾಸ್ ಲಿಮಿಟಲ್ಲಿ ಏನೇನು ಗೊತ್ತಾಯಿತು, ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಏನು ತೊಗೋತೀರಾ ಮತ್ತು ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಏನು ತೊಗೊತೀರಾ ಅಂತ ಅರ್ಥ ಆಯಿತು. ಇಲ್ಲಿ ನಮಗೆ 2 ಮೆಥಡ್ ಬರುತ್ತೆ. ಓಕೆ. ಸೊ ಹಿಯರ್ ವಿ ಹ್ಯಾವ್ different methods of noting down the class limits. There we can say that there are 2 methods. One is exclusive method and another one is inclusive method. ಹಾಗಾದರೆ ಎಕ್ಸ್ಕ್ಲೂಸಿವ್ ಮೆಥಡ್ ಅಂದ್ರೇನು? ಎಕ್ಸ್ಕ್ಲೂಸಿವ್ ಮೆಥಡ್ ಅಂದರೆ ಪರ್ಟಿಕ್ಯುಲರ್ ಕ್ಲಾಸಲ್ಲಿ ನಾವು ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಏನಿರುತ್ತೋ ಆ ವ್ಯಾಲ್ಯೂನ ಕನ್ಸಿಡರ್ ಮಾಡೋ ಆಗಿಲ್ಲ. ಅದು ಯಾವುದರಲ್ಲಿ, ಎಕ್ಸ್ಕ್ಲೂಸಿವ್ ಮೆಥಡಲ್ಲಿ. ಇನ್ಕ್ಲೂಸಿವ್ ಮೆಥಡ್ ಅಂದ್ರೇನು, ಬೋತ್ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಆ್ಯಂಡ್ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ವಿಲ್ ಬಿ ಕನ್ಸಿಡರ್ಡ್ ಇನ್ ಎ ಕ್ಲಾಸ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ತೀವಿ. ಓಕೆ. ಸೊ ಇಲ್ಲಿ ನಾವು ಕ್ಲಾಸ್ ಲಿಮಿಟ್ನ ಕಂಡುಹಿಡಿಯೋದು ಗೊತ್ತಾಯಿತು. ಹಾಗಾದರೆ ಇಲ್ಲಿ ನಮಗೆ 2 ಮೆಥಡ್ ಇದೆ. ಯಾವುದಪ್ಪ ಅಂದರೆ, ಒಂದು ಎಕ್ಸ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ಬೋದು, ಇನ್ನೊಂದು ಇನ್ಕ್ಲೂಸಿವ್ ಮೆಥಡ್ ಅಂತ ಹೇಳ್ಬೋದು. ಓಕೆ. ಸೊ ನಾವು ವಿ ಶಾಲ್ ನೋ ಅಬೌಟ್ ದಟ್ ದೋಸ್ ಮೆಥಡ್ಸ್ ಇನ್ ಡೀಟೇಲ್. ಓಕೆ. One is exclusive method and another one is what, inclusive method.
Okay, first we shall know about exclusive method. Exclusive method. So what do we mean by this? The classes by this method are formed in such a way that the upper class limit of one class equals the lower class limit of the next class. ಅಂದರೆ ಒಂದು ಕ್ಲಾಸ್ ಇದೆ ಅಂದರೆ ಅದರಲ್ಲಿ ಏನು ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಇದೆಯೋ ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ಗೆ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಆಗಿ ತಗೋತೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್ ಈಸ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಆಫ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್ ವಿಲ್ ನಾಟ್ ಬಿ ಇನ್ಕ್ಲೂಡೆಡ್ ಫಾರ್ ದಟ್ ಕ್ಲಾಸ್ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಇಲ್ಲೇನು ಹೇಳ್ಬೋದು, ಅಂಡರ್ ದಿಸ್ ಮೆಥಡ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆಫ್ a class is excluded but the lower class limit of a class is included in that interval. Okay, so here we can say that under this method the upper class limit is excluded but the lower class limit of a class is included in the interval. Is included in the interval. Okay. For example, for exclusive method, if you take 20 to 30 ಒಂದು ಕ್ಲಾಸ್ ಇಂಟರ್ವಲ್ ಇದೆ ಅಂದ್ಕೊಳ್ಳಿ, 20 to 30 ಕ್ಲಾಸ್ ಇದೆ ಅಂತ ಅಬ್ಸರ್ವ್ ಮಾಡಿ. ಇಲ್ಲಿದ್ರೆ ನಾವು ಎಕ್ಸ್ಕ್ಲೂಸಿವ್ ಮೆಥಡ್ ಆದರೆ ನಾನು ಏನು ಮಾಡ್ತೀನಿ, ಇಲ್ಲಿ ಅಬ್ಸರ್ವೇಷನ್ಸ್ ಯಾವ ರೀತಿ ನೋಟ್ ಮಾಡ್ಕೋತೀವಿ ಅಂದರೆ ಫ್ರಮ್ 20 to 29 ಅಷ್ಟೇ, 30ನ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ಕೊಳಂಗಿಲ್ಲ. ಗೊತ್ತಾಯ್ತಾ? ಅಂದ್ರೇನು, ದ ಅಪ್ಪರ್ ಕ್ಲಾಸ್ ಲಿಮಿಟ್ ಆಫ್ ದಿಸ್ ಕ್ಲಾಸ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಇಯರ್, ಇಟ್ ಈಸ್ ಎಕ್ಸ್ಕ್ಲೂಡೆಡ್. ಅಂದರೆ ನಾವು ಅಲ್ಲಿ ಕನ್ಸಿಡರ್ ಮಾಡಲ್ಲ. ಓಕೆ, ಜಸ್ಟ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ವ್ಯಾಲ್ಯೂ ರೇಂಜಿಂಗ್ ಫ್ರಮ್ 20 to 29, ನಾಟ್ ಅಪ್ ಟು 30 ತನಕ ತೊಗೊಳಂಗಿಲ್ಲ. ಹಾಗಾದ್ರೆ ಈ 30 ಏನಾಗುತ್ತೆ ಅಂದರೆ ದ್ಯಾಟ್ ಬಿಕಮ್ಸ್ ದ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ಅ ನೆಕ್ಸ್ಟ್ ಕ್ಲಾಸ್ ಅಂದರೆ ನೆಕ್ಸ್ಟ್ 30 to 40 ಇದೆ ಅಂದರೆ ಇಲ್ಲಿ ನಾನು 30ನ ಕನ್ಸಿಡರ್ ಮಾಡ್ತೀನಿ, ಮತ್ತೆ ಇಲ್ಲಿ 40 ತೊಗೊಳಂಗಿಲ್ಲ, 40 ಎಕ್ಸ್ಕ್ಲೂಡ್ ಮಾಡ್ತೀವಿ. ಹಾಗಾದ್ರೆ ಏನು ಬರುತ್ತೆ, ಇಟ್ ವಿಲ್ ಹ್ಯಾವ್ ದ ಅಬ್ಸರ್ವೇಷನ್ಸ್ ರೇಂಜಿಂಗ್ ಫ್ರಮ್ 30 to 39. ಓಕೆ, ನೆಕ್ಸ್ಟ್ ಏನು ಮಾಡ್ತೀವಿ, ಅಗೇನ್ ಈ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಇದ್ದಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ಲೋವರ್ ಕ್ಲಾಸ್ ಲಿಮಿಟ್ ಆಗುತ್ತೆ. 40 to 50 ತೊಗೊಂಡ್ರೆ ಇಲ್ಲಿ ನಾನು ಆ ವ್ಯಾಲ್ಯೂನ 40ನ ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆ, ಸೊ ಇಲ್ಲಿ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಇಟ್ ವಿಲ್ ಬಿ ಎಕ್ಸ್ಕ್ಲೂಡೆಡ್. ಜಸ್ಟ್ ಐ ಆಮ್ ಗೋಯಿಂಗ್ ಟು ಟೇಕ್ from 20 to 29, not up to 30. That is the meaning of what? Exclusive method. Okay, ಒಂದು ಎಕ್ಸಾಂಪಲ್ ತೊಗೊಂಡ್ಬಿಟ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಲ್ವಾ, ಅವಾಗ ನಮಗೆ ನೀಟಾಗಿ ಅರ್ಥ ಆಗುತ್ತೆ. ಅದಾದಮೇಲೆ ಮಾಡೋಣ, ಫಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಎಕ್ಸ್ಕ್ಲೂಸಿವ್ ಮೆಥಡ್ ಅಂದರೆ ಏನು ಅರ್ಥ ಆಗುತ್ತೆ ನಮಗೆ, ಅಂಡರ್ ದಿಸ್ ಮೆಥಡ್ ದ ಅಪ್ಪರ್ ಕ್ಲಾಸ್ ಲಿಮಿಟ್ ಈಸ್ ಎಕ್ಸ್ಕ್ಲೂಡೆಡ್ ಬಟ್ ದ ಲೋವರ್ ಕ್ಲಾಸ್ ಲಿಮಿಟ್ ಆಫ್ ಅ ಕ್ಲಾಸ್ ಈಸ್ ಇನ್ಕ್ಲೂಡೆಡ್ ಇನ್ ದ ಇಂಟರ್ವಲ್. ಓಕೆ, ಅಲ್ಲೊಂದು ಎಕ್ಸಾಂಪಲ್ ಆಗಿ ಬರ್ಕೋಬಹುದು. In the class, for example, in the class 30 to 40, 40 is excluded. Okay, 40 is excluded ಅಂತ ಬರೀಬಹುದು. Okay, then 40 is considered and 40 is considered in the next class. In the
ನೆಕ್ಸ್ಟ್ ಕ್ಲಾಸ್. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಯಾವ್ದು ಬರುತ್ತೆ? 40 to 50 ಇರುತ್ತಲ್ವಾ, ಅಲ್ಲಿ ನಾನು ಈ 40ನ ಕನ್ಸಿಡರ್ ಮಾಡ್ತೀನಿ. ಆದರೆ 50 ಕನ್ಸಿಡರ್ ಮಾಡ್ತೀರಾ? ಇಲ್ಲ, 50 ವಿಲ್ ಬಿ ಎಕ್ಸ್ಕ್ಲೂಡೆಡ್. ಓಕೆ, ಯಾವಾಗಲೂ ಅಷ್ಟೇ ಎಕ್ಸ್ಕ್ಲೂಸಿವ್ ಮೆಥಡ್ ಅಂದರೆ ಇಲ್ಲೊಂದು ಕ್ಲಾಸ್ ಇಂಟರ್ವಲ್ ಇದೆ ಅಂದರೆ ಏನಿದೆ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಇರುತ್ತಲ್ವ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕಂದ್ರೆ ಅದನ್ನು ನಾವು ಕನ್ಸಿಡರ್ ಮಾಡೋ ಹೋಗಿಲ್ಲ. ಓಕೆ, ಅಪಾರ್ಟ್ ಫ್ರಮ್ ದ್ಯಾಟ್ ನಂಬರ್, ಅಪಾರ್ಟ್ ಫ್ರಮ್ ದ್ಯಾಟ್ ಅಬ್ಸರ್ವೇಷನ್ಸ್, ವಾಟ್ ಎವರ್ ವಿ ಹ್ಯಾವ್, ಓನ್ಲಿ ದೋಸ್ ವ್ಯಾಲ್ಯೂಸ್ ವಿ ಹ್ಯಾವ್ ಟು consider under this exclusive method. Even you can note down this example. In the class 30 to 40, 40 is excluded and 40 is considered in the next class, that is in 40 to 50. Okay. Okay, then we shall move on to the next method. What is the next method here? Yes, it is inclusive method. Next method is inclusive method. So inclusive method ಅಂದ್ರೆ ಏನಪ್ಪ ಅಂದರೆ both lower class limit value and upper class limit value will be considered in a class. Okay, so ಹಾಗಾಗಿ ಏನು ಬರಿಬೋದು ನಾವಿಲ್ಲಿ ಅಂದರೆ it does not exclude the upper class limit in a class interval. It includes the upper class limit value and even the lower class limit value. So hence we can say that it includes both class limits of a class interval. Okay, so what I can write here is it includes both class limits, both class limits ಅಂದ್ರೆ ಏನು ನಮಗೆ ಗೊತ್ತಲ್ವಾ? ಕ್ಲಾಸ್ ಲಿಮಿಟ್ ಅಂದ್ರೆ ಏನು? ಬೇಸಿಕಲಿ ಟೂ ಎಂಡ್ಸ್ ಆಫ್ ಎ ಕ್ಲಾಸ್. ಯಾವುದು? one is lower class limit value and another one is upper class limit value. So I can write here as what? It includes both class limits, that is lower class limit value and upper class limit value. It includes both class limits, both class limits of the class interval. Of the class interval. Okay, so example you can take here the frequency distribution. One simple example ತಗೊಂಡ್ರೆ say that we have a class interval like 30 to 40. So 30 to 40 ಇದೆ ಈ ಎಕ್ಸಾಂಪಲ್ ಅಲ್ಲಿ ಅಂದರೆ ನಾವು ಇನ್ಕ್ಲೂಸಿವ್ ಮೆಥಡ್ ಆದ್ರೆ ಏನು ಮಾಡ್ತೀವಿ? ಅಬ್ಸರ್ವೇಷನ್ಸ್ ಏನು 30 ಇಂದ 40 ತನಕ ಇರುತ್ತೋ ಅದಿಷ್ಟನ್ನು ಕೂಡ ನೋಟ್ ಡೌನ್ ಮಾಡ್ಕೋತಾ ಹೋಗ್ತೀವಿ. ಓಕೆ, ಇಲ್ಲಿ ಯಾವುದನ್ನು ಕೂಡ ಎಕ್ಸ್ಕ್ಲೂಡ್ ಮಾಡಲ್ಲ, ಎರಡೂ ಇನ್ಕ್ಲೂಡ್ ಮಾಡಬೇಕು. ಲೋವರ್ ಕ್ಲಾಸ್ ಲಿಮಿಟ್ ಅಂದರೆ 30 ವ್ಯಾಲ್ಯೂನು ಕನ್ಸಿಡರ್ ಮಾಡ್ತೀವಿ, ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಅಂದರೆ 40. So that is inclusive method. Now let me give one example, okay, wherein we have a frequency distribution of income of 550 employees of a company. Okay, so 550 employees ಇದ್ದಾರೆ. ಸೊ ಅವ್ರದ್ದು ಇನ್ಕಮ್ ಯಾವ ರೀತಿ ಇದೆ, ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಅನ್ನೋದು ಎಕ್ಸಾಂಪಲ್ನ ಈಗ ತಗೊಳ್ಳೋಣ ನಾವು. ಓಕೆ, example, frequency distribution of income, frequency distribution of income of 550 employees of 550 employees of a company.
income in rupees. Then here let me write number of employees. Okay, number of employees. Income which is expressed in terms of rupees, no? Let me write it 800 to 899. Then 900 to 999. Then we shall have here 1000 to 1099. Then 1100 to 1199. Next is 1200 to 1299. Next 1300 to 1399. Okay. The number of employees, first it is 50, then we have 100, then 200, okay, 150, then 40, then 10. So here we have the income which is expressed in rupees of 550 employees. Aga nimage ಇಲ್ಲಿ question barbodu ma'am ಹೆಂಗೆ 550 employees ಬಂದು, just you add this number of employees, then you will get 550. 0, then 550 employees we have. Okay, total. You can take this example. ಸೊ ಈ ಎಕ್ಸಾಂಪಲ್ ನೋಡಿದ್ರೆ ನಮಗೆ ಈ ಪರ್ಟಿಕ್ಯುಲರ್ ಕ್ಲಾಸ್ ಇಂಟರ್ವಲಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಲೋವರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಮತ್ತು ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಎರಡನ್ನೂ ಕೂಡ ಕನ್ಸಿಡರ್ ಮಾಡ್ತೀವಿ. ಓಕೆ, ಹಾಗಾಗಿ ಅದನ್ನು ನಾವು ಏನಂತ ಹೇಳ್ತೀವಿ, ಇನ್ಕ್ಲೂಸಿವ್ ಮೆಥಡ್. ಎರಡು ತಗೋತೀವಿ ಅಂದರೆ I will include the observations ranging from 800 to 899. Okay, whose income is either 800 or between 800 to 899. ಸೊ ಇಲ್ಲಿ ನಾವು ಫಸ್ಟ್ ಕ್ಲಾಸ್ ಇಂಟರ್ವಲ್ ಅಬ್ಸರ್ವ್ ಮಾಡ್ಬೋದು. 800 ಟು 899 ಇದೆ. 50 ಎಂಪ್ಲಾಯೀಸ್ ಇದ್ದಾರೆ. ಅವ್ರದ್ದು ಇನ್ಕಮ್ ಎಷ್ಟಾಗಿರ್ಬೋದು, 800 ಇರ್ಬೋದು, 801 ರೂಪೀಸ್ ಇರ್ಬೋದು, 899 ಇರ್ಬೋದು. ಈ ರೇಂಜಲ್ಲೇ ಈ 50 ಎಂಪ್ಲಾಯೀಸ್ದು ಇನ್ಕಮ್ ಇದೆ, ಆಯಿತಾ. ಸೊ 800ಇಂದ 899 ತನಕ. ಅದೇ ಥರ ತೊಗೊಂಡ್ರೆ ನೆಕ್ಸ್ಟ್ 100 ಎಂಪ್ಲಾಯೀಸ್ ಇದ್ದಾರೆ. ಅವ್ರದ್ದು ಇನ್ಕಮ್ ಎಷ್ಟಿರ್ಬೋದು ಅಂದರೆ 900 ರೂಪೀಸಿಂದ 999 ತನಕ ಇದೆ. 1000 ರೂಪೀಸ್ ಆದರೆ ನೆಕ್ಸ್ಟ್ ಏನಾಗುತ್ತೆ, ಈ ಕ್ಯಾಟಗರಿಯಲ್ಲಿ ಬರ್ತದೆ, ಈ ಕ್ಲಾಸ್ ಇಂಟರ್ವಲಲ್ಲಿ ಬರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ 200 ಎಂಪ್ಲಾಯೀಸ್ wherein their income is ranging from 1000 to 1099. Okay, then we have 150 employees whose income is 1100 to 1199 rupees. Then we have 40 employees where their income is between this one, or it may be equal to 1200 or 1299. 1200 ಎಕ್ಸಾಕ್ಟ್ ಆಗಿರ್ಬೋದು, ಇಲ್ಲ 1299 ಇರ್ಬೋದು, ಇಲ್ಲಾಂದರೆ ಬಿಟ್ವೀನ್ ವ್ಯಾಲ್ಯೂ ಕೂಡ ಇರ್ಬೋದು. Next we have 10 employees where their income is 1300 to 1399. ಅಂದರೆ ಎಕ್ಸಾಕ್ಟ್ಲಿ 1300 ಇರ್ಬೋದು ಅವ್ರ ಇನ್ಕಮು, ಇಲ್ಲ ಅಂದರೆ 1399 ಇರ್ಬೋದು, ಇಲ್ಲಾಂದರೆ ಇನ್ ಬಿಟ್ವೀನ್ ಏನು 1349 ಇರ್ಬೋದು, ಎಷ್ಟಾರು ಆಗಿರ್ಬೋದು. ಓಕೆ, ಸೊ ಟೋಟಲ್ ನಂಬರ್ ಆಫ್ ಎಂಪ್ಲಾಯೀಸ್ ಎಷ್ಟಾಗುತ್ತೆ, 550 ಆಗುತ್ತೆ. ಓಕೆ, so this is about what inclusive method.
So this is a third question. Then what is the fourth question in preparing the frequency distribution? There we have how should we get the frequency for each class ಅಂತಿದೆ ಅಲ್ವಾ. ಸೊ ಅದಕ್ಕಿಂತ ಮುಂಚೆ ಇನ್ಕ್ಲೂಸಿವ್ ಮತ್ತು ಎಕ್ಸ್ಕ್ಲೂಸಿವ್ ಮೆಥಡ್ ಮತ್ತು ಡಿಫ್ರೆನ್ಸಸ್ ಇದೆ. ಸೊ ಆ ಡಿಫ್ರೆನ್ಸ್ ಏನು ಅಂತ ತಿಳ್ಕೊಂಬಿಡೋಣ ಈಗ. ಓಕೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ exclusive method and inclusive method? This is a important question, that's why. Okay, that is the question is differentiate between the inclusive and exclusive method of calculation anta keltare question. Differentiate between inclusive method and exclusive method. Inclusive and exclusive methods of classification. We can write differentiate or write the differences between okay. So firstly we know that exclusive method means what? In this method we should not consider the upper class limit of a class interval. That value will be considered in the next class. We have understood. Whereas in inclusive method, no, both the class limits will be considered. That is both lower class limit value and the upper class limit value. Okay. So here we can write that in exclusive method, first let me take exclusive method. It's important concept. Okay, so important question idu exclusive method. Under this method the classes are formed. ನಮಗೆ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂದ್ರೆ ನಾವು ಈಸಿಯಾಗಿ ಡಿಫ್ರೆನ್ಸಸ್ ಬರಿತಾ ಹೋಗ್ಬೋದಲ್ವಾ. The classes are formed in such a way that the upper class limit of one class, the upper class limit of one class will be equal to the lower class limit. Lower class limit of the next class. Okay, here the continuity of the data is maintained. Here the continuity of the data is maintained.
This method is most suitable in the case of data of a continuous variable. This method is most suitable in case of data of a continuous variable. Okay. Yes. So in this exclusive method, how we are going to get the classes means, the classes are formed in such a way that the upper class limit of one class will be equal to the lower class limit of the next class. Means here we are not going to consider the upper class limit for that class. I will consider that upper class limit for the next class as a lower class limit value. And here what happens is the continuity of the data can be observed here. Continuity of the data continuous ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ ಫಾರ್ ಎಕ್ಸಾಂಪಲ್ ಈಗ ನೋಡಿ 20 to 30 ಇದೆ ಅಂದರೆ ನೆಕ್ಸ್ಟು 30 to 40 ಇರುತ್ತೆ, ನೆಕ್ಸ್ಟ್ 40 to 50 ಇರುತ್ತೆ. ಎಕ್ಸ್ಕ್ಲೂಸಿವ್ ಮೆಥಡ್ ಆದರೆ ಏನು ಮಾಡ್ತೀವಿ ನಾವು, ಈ ಅಪ್ಪರ್ ಕ್ಲಾಸ್ ಲಿಮಿಟ್ ವ್ಯಾಲ್ಯೂ ಏನು ಈ ಕ್ಲಾಸಲ್ಲಿ ಇದೆಯೋ ಅದನ್ನು ನಾನು ಈ ಕ್ಲಾಸಲ್ಲಿ ಕನ್ಸಿಡರ್ ಮಾಡ್ತೀನಿ. 30 to 40 ಕನ್ಸಿಡರ್ ಮಾಡ್ತೀನಿ, ಇಲ್ಲಿ ಕನ್ಸಿಡರ್ ಮಾಡೋಗಿಲ್ಲ 30 ವ್ಯಾಲ್ಯೂನ. ಅದೇ ಥರ ಇಲ್ಲಿ 30 to 40 ಇದೆ ಅಂದರೆ ನೆಕ್ಸ್ಟ್ ಇಲ್ಲಿ 40 to 50 ಇದೆ ಅಂದರೆ ಈ ಕ್ಲಾಸಲ್ಲಿ 40 ವ್ಯಾಲ್ಯೂನ ಕನ್ಸಿಡರ್ ಮಾಡೋ ಆಗಿಲ್ಲ. ಈ 40 ವ್ಯಾಲ್ಯೂ ಏನು ಮಾಡಬೇಕು, 40 to 50 ಕ್ಲಾಸಲ್ಲಿ ಕನ್ಸಿಡರ್ ಮಾಡಬೇಕಾಗತ್ತೆ. ಓಕೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್ ಈಸ್ ದಿಸ್ ಮೆಥಡ್ ಈಸ್ ಮೋಸ್ಟ್ ಸೂಟಬಲ್ ಇನ್ ಕೇಸ್ ಆಫ್ ಅ ಕಂಟಿನ್ಯೂಸ್ ವೇರಿಯಬಲ್. ಯಾವಾಗ ಕಂಟಿನ್ಯೂಸ್ ವೇರಿಯಬಲ್ ಇರುತ್ತೋ ಆವಾಗ ನಮಗೆ ಇದು ಎಕ್ಸ್ಕ್ಲೂಸಿವ್ ಮೆಥಡ್ ತುಂಬಾ ಯೂಸ್ಫುಲ್ ಆಗುತ್ತೆ. ಇಟ್ ಈಸ್ ಬೆಸ್ಟ್. ಓಕೆ. ಸೊ ಯು ಕ್ಯಾನ್ ಗಿವ್ ದ ಎಕ್ಸಾಂಪಲ್ ವಾಟ್ ಐ ಹ್ಯಾವ್ ಗಿವನ್ ಇನ್ ದ ಎಕ್ಸ್ಪ್ಲನೇಷನ್. That is, if you take, you can write the example like in 20 to 30, okay, 30 is a upper class limit value. Okay, 30 is a upper class limit value. And 30 is not included in that class, and 30 is not included, 30 is not included in the class. Okay, but 30 is considered, but 30 is considered in 30 to 40 class. ಈ ಕ್ಲಾಸಲ್ಲಿ 30 ವ್ಯಾಲ್ಯೂನ ಕನ್ಸಿಡರ್ ಮಾಡ್ತೀವಿ. ಓಕೆ. ಸೊ ದಿಸ್ ಇಸ್ ಅಬೌಟ್ ಎಕ್ಸ್ಕ್ಲೂಸಿವ್ ಮೆಥಡ್. ನೆಕ್ಸ್ಟ್ ಲೆಟ್ ಮಿ ರೈಟ್ ಅಬೌಟ್ ಇನ್ಕ್ಲೂಸಿವ್ ಮೆಥಡ್. Okay, inclusive method. So how we are going to calculate the classes here? Under this method, upper class limit is included in a class interval. In this method, upper class limit in this method, upper class limit is included
included in the class interval, in the class interval. So here both upper class limit and lower class limit values are considered. Both upper class limit values and lower class limit values are considered. We can write, or else the upper class limit values and lower class limits are a part of class interval, are the parts of class interval. Okay. So here we can take an example like this. If you take a class interval 10 to 19, the lower class limit will be what? Example ತಗೊಂಡ್ರೆ ಇಲ್ಲಿ ಕ್ಲಾಸ್ ಇಂಟರ್ವಲ್ ವ್ಯಾಲ್ಯೂ ಅಥವಾ ಒಂದು ಕ್ಲಾಸ್ 10 to 19 ತಗೊಂಡ್ರೆ 10 is the lower class limit value and 19 is the upper class limit value ಅಲ್ವಾ. ಸೊ ಇಲ್ಲಿ ವ್ಯಾಲ್ಯೂಸ್ ನಾನು ಏನು ಕನ್ಸಿಡರ್ ಮಾಡ್ತೀನಿ ಅಂದರೆ ಇಟ್ ವಿಲ್ ಕಂಟೈನ್ ದ ವ್ಯಾಲ್ಯೂಸ್ ಆರ್ ದ ಅಬ್ಸರ್ವೇಷನ್ಸ್ ರೇಂಜಿಂಗ್ ಫ್ರಮ್ 10 to 19. 10 ಇರ್ಬೋದು, 19 ಇರ್ಬೋದು, ಅಥವಾ ಇನ್ ಬಿಟ್ವೀನ್ ವ್ಯಾಲ್ಯೂಸ್ 10 ಮತ್ತು 19 ಮಧ್ಯೆ ಬರ್ತಕ್ಕಂಥ ವ್ಯಾಲ್ಯೂಸ್ ಏನಿರ್ಬೋದು, 11, 12, 13, 14, 15, 16, 17, 18. ಸೊ ಯಾವುದಾದ್ರೂ ಕೂಡ ಅಬ್ಸರ್ವೇಷನ್ಸ್ ಇರ್ಬೋದು, ಅದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋತೀವಿ ಇದರಲ್ಲಿ ಇನ್ಕ್ಲೂಸಿವ್ ಮೆಥಡಲ್ಲಿ. ಓಕೆ. ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂದರೆ, ಇಫ್ ಯು ಕನ್ಸಿಡರ್ ದ ಕ್ಲಾಸ್ ಇಂಟರ್ವಲ್ ಆಸ್ ಅ ಮಾರ್ಕ್ಸ್ ಆಫ್ ಸ್ಟೂಡೆಂಟ್ಸ್, ಕ್ಲಾಸ್ ಇಂಟರ್ವಲ್ ಯಾವುದು ಅಂದರೆ ಇದೆಲ್ಲ ಮಾರ್ಕ್ಸ್ ಆಫ್ ಸ್ಟೂಡೆಂಟ್ಸ್. 10 to 19 ಎಷ್ಟು ಜನ ತೊಗೊಂಡಿದ್ದಾರೆ, ನೆಕ್ಸ್ಟ್